ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಬಟಾಣಿ ಕಾಳು ಗ್ರೇವಿ ಮಾಡ್ತಾಯಿದ್ದೀನಿ. ಬಟಾಣಿ ಗ್ರೇವಿ ಮಾಡಲಿಕ್ಕೆ ನಾನು ಮೊದಲಿಗೆ 1 ಗ್ಲಾಸಷ್ಟು ಹಸಿ ಬಟಾಣಿಯನ್ನು ತೊಗೊಂಡಿದ್ದೀನಿ ನೋಡಿರಿ. ಈ ಹಸಿ ಬಟಾಣಿಯನ್ನು ನಾವು ಮೊದಲಿಗೆ ಬೇಯಿಸ್ಬೇಕಾಗುತ್ತೆ. ಒಂದು ಕಡಾಯಿಯಲ್ಲಿ ನಾನು 1 ಗ್ಲಾಸಷ್ಟು ನೀರನ್ನು ಹಾಕಿ ಈ 1 ಗ್ಲಾಸಷ್ಟು ಬಟಾಣಿ ಕಾಳುಗಳನ್ನು ಹಾಕಿ ಬೇಯಿಸ್ತಾ ಇದ್ದೀನಿ ನೋಡಿರಿ. ಆ ಬಟಾಣಿ ಕಾಳು ಮುಳುಗುವಷ್ಟು ನೀರನ್ನು ನೀರನ್ನು ಹಾಕಿ ಇದನ್ನು ಒಂದು 5ರಿಂದ 10 ನಿಮಿಷಗಳ ಕಾಲ ಬೇಯಿಸ್ಬೇಕಾಗುತ್ತೆ. ಆ ನಂತರ ನಾವು ಮಸಾಲೆಗೆ ಒಂದು 4 ಹಸಿಮೆಣಸಿನಕಾಯಿ, 1 ಈರುಳ್ಳಿ, ಒಂದು ಈರುಳ್ಳಿ, 2 ಟೊಮ್ಯಾಟೊ. ನೀವು ಬೇಕಿದ್ದರೆ ಇನ್ನೊಂದು ಈರುಳ್ಳಿಯನ್ನು ಹಾಕ್ಕೊಂಡು ಬೇಕಾದ್ರೆ ಮಾಡ್ಬೋದು. ಯಾಕಂದರೆ ಗ್ರೇವಿ ನಿಮಗೆ ಜಾಸ್ತಿ ಬೇಕಪ್ಪ ಅಂದರೆ. ಮತ್ತು ನಾನು 1 ಗೆಡ್ಡೆ ಬೆಳ್ಳುಳ್ಳಿಯನ್ನು ಸಹಿತ ಇದಕ್ಕೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೊಂಡು ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕು ನೋಡಿರಿ. ಆ ನಂತರ ಇನ್ನೊಂದು ಬಾಣಲೆಯಲ್ಲಿ 2 ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕಿ ಆ ನಂತರ ಸಾಸಿವೆ, ಜೀರಿಗೆ, ಆ ನಂತರ ಮತ್ತು ಕರಿಬೇವನ್ನು ಹಾಕ್ಕೊಂಡಿದ್ದೀನಿ. ಇದೆಲ್ಲ ಜೀರಿಗೆ ಸಾಸಿವೆ ಚಟಪಟ ಸಿಡಿದ ನಂತರ ಈ ಮಿಕ್ಸಿ ಹಾಕಿದ್ನೆಲ್ಲ ಈರುಳ್ಳಿ, ಹಸಿಮೆಣಸಿನಕಾಯಿ, ಟೊಮ್ಯಾಟೊ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ, ಸ್ವಲ್ಪ ಉಪ್ಪು ಇಷ್ಟೆಲ್ಲವನ್ನು ಸೇರಿಸಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೆ, ಮಿಕ್ಸಿ ಹಾಕ್ಕೊಂಡಿದ್ದೆ. ಇದನ್ನು ನುಣ್ಣಗೆ ರುಬ್ಬಿಕೊಂಡು ಇದನ್ನು ಎಣ್ಣೆಯಲ್ಲಿ ಸೇರಿಸ್ತಾ ಇದ್ದೀನಿ ನೋಡಿರಿ. ರುಬ್ಬಿದ ಮಿಶ್ರಣವನ್ನು ಎಣ್ಣೆಯಲ್ಲಿ ಸೇರಿಸ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗುವವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿರಿ. ಅಂದರೆ ನಮ್ಮ ಬಟಾಣಿ ಕಾಳು ಗ್ರೇವಿ ಮಸ್ತ್ ಆಗುತ್ತೆ ರೀ, ಟೇಸ್ಟ್ ಆಗುತ್ತೆ. ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡು ಆ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬೇಕಾಗುತ್ತೆ. ಆ ನಂತರ 1 ಸ್ಪೂನ್ನಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕಿದೆ. ನಾನಾಗಲೇ ಈಗ ಒಂದು 4 ಹಸಿಮೆಣಸಿನಕಾಯಿಯನ್ನು ಹಾಕಿದ್ದೀನಲ್ಲ, ಅದಕ್ಕೆ 1 ಸ್ಪೂನ್ನಷ್ಟು ಅಚ್ಚ ಖಾರದ ಪುಡಿ, ಸ್ವಲ್ಪ ಸಕ್ಕರೆಯನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕಾಗತ್ತೆ ರೀ. ಈಗ ನೋಡಿರಿ, ನಾನು ಸ್ವಲ್ಪ ಧನಿಯಾ ಪುಡಿಯನ್ನು ಹಾಕಿದ್ದೀನಿ. ಆ ನಂತರ MTR ಸಾಂಬಾರು ಪೌಡ್ರನ್ನ ಹಾಕ್ತಾಯಿದ್ದೀನಿ ನೋಡಿರಿ. ಆ MTR ಹಾಕಿದರೆ ಮಸ್ತ್ ಆಗುತ್ತೆ ರೀ, ಗ್ರೇವಿ ಟೇಸ್ಟ್ ಆಗುತ್ತೆ, ಚೆನ್ನಾಗುತ್ತೆ. ಹೋಟೆಲ್ನಲ್ಲಿ ಮಾಡಿದ ಥರನೇ ಆಗಿರುತ್ತೆ, ಮಸ್ತಾಗುತ್ತೆ ನೋಡಿರಿ. ಈ ರೀತಿ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿರಿ ನೋಡಿರಿ. ಈಗ ಎಣ್ಣೆ ಮೇಲೆ ತೇಲ್ತಾ ಇದೆ, ಆ ರೀತಿ ಇದು ಬೆಂದಾಯಿತು. ಈಗ ಬೇಯಿಸಿದ ಬಟಾಣಿಗಳನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿರಿ. ಆಲ್ರೆಡಿ ನಮ್ಮದು ಗ್ರೇವಿನೂ ಬೆಂದಾಯಿತು, ಬಟಾಣಿ ಕಾಳು ಬೆಂದಾಯಿತು. ಈಗ ಸ್ವಲ್ಪ ಹೊತ್ತು ಒಂದು 3-4 ನಿಮಿಷಗಳ ಕಾಲ ನಾವು ಬೇಯಿಸ್ಬಿಟ್ರೆ ಈ ಬಟಾಣಿ ಕಾಳು ಗ್ರೇವಿ ರೆಡಿ ಆಗುತ್ತೆ ನೋಡಿರಿ. ಇದನ್ನು ಚಪಾತಿ, ರೊಟ್ಟಿ, ಪೂರಿ, ಅನ್ನದ ಜೊತೆಗೆ ಸಹಿತ ಸವಿಬಹುದು. ನಾನು ಮಾಡೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಈಗ ನೋಡಿರಿ, ಸ್ವಲ್ಪ ಇದನ್ನು 1-2 ನಿಮಿಷಗಳ ಕಾಲ ಮುಚ್ಚಿಟ್ಟಿದಂದ್ರೆ ಈ ಬಟಾಣಿ ಕಾಳು ಗ್ರೇವಿ ನಮಗೆ ರೆಡಿ ಆಯ್ತು ನೋಡಿರಿ. ಚಪಾತಿ ಜೊತೆಗಂತೂ ಮಸ್ತ್ ಆಗುತ್ತೆ ನೋಡಿರಿ ಈ ರೆಸಿಪಿ. ನೀವು ಹಸಿ ಬಟಾಣಿ ಕಾಳು ಸೀಸನ್ ಇದ್ದಾಗ ಈ ರೀತಿ ಟ್ರೈ ಮಾಡಿ ನೋಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.